ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ 2028ರ ಭವಿಷ್ಯವನ್ನು ನುಡಿದಂತಹ ಡಿಸಿಎಂ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತಾ 2028ರ ಭವಿಷ್ಯವನ್ನ ನುಡಿದಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹಾವೇರಿಯ ಸಾಧನಾ ಸಮಾವೇಶದಲ್ಲಿ ಡಿಸಿಎಂ ಭವಿಷ್ಯವನ್ನ ನುಡಿದಿದ್ದಾರೆ. ನೋಡಿ, 2028ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಾವೇ 141 ಸ್ಥಾನ ಗಳಿಸ್ತೇವೆ. ಜನರ ಋಣ ತೀರಿಸೋಕೆ 16 ಕಾರ್ಯಕ್ರಮ ಮಾಡ್ತೇವೆ. ದೇವಸ್ಥಾನಗಳು ಬಿಜೆಪಿಯವರ ಆಸ್ತಿ ಅಲ್ಲ, ಅವು ಎಲ್ಲರ ಆಸ್ತಿ. ವಿಶ್ವಾಸವಿದೆ, ಮುಂದಿನ ಚುನಾವಣೆಯಲ್ಲಿ 141 ಸ್ಥಾನ ಗೆಲ್ತೇವೆ ಅಂದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 141 ಸೀಟ್ ಗೆಲ್ತೇವೆ ಕಾಂಗ್ರೆಸ್ನವರು ಅಂತ ಹೇಳಿರುವಂತದ್ದು ಇತಿಹಾಸ ಪುಟ ಸೇರುವ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಮುಂದಿನ ಅವಧಿಯಲ್ಲಿ ನಮ್ಮದೇ ಆಡಳಿತ ಬರೆದಿಟ್ಕೊಳ್ಳಿ ಅಂತ ಬೇರೆ ಆಶ್ವಾಸನೆ ಕೊಟ್ಟಿದ್ದಾರೆ. 7 ಶಾಸಕರು ಕೊಟ್ಟಂತಹ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಹಾವೇರಿ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. 2023ರಲ್ಲಿ 130+ ಸೀಟ್ ಗೆಲ್ತೇವೆ ಅಂತಂದಿದ್ರು ಡಿಕೆಶಿ. ಭವಿಷ್ಯದಂತೆ 136 ಸ್ಥಾನವನ್ನ ಗೆಲ್ತು ಕಾಂಗ್ರೆಸ್ ಪಕ್ಷ. ಇದೀಗ 2028ರ ಚುನಾವಣೆಯಲ್ಲಿ 141 ಸೀಟಿನ ಭವಿಷ್ಯವನ್ನ ಡಿಸಿಎಂ ನುಡಿದಿದ್ದಾರೆ. ಏನಾಗುತ್ತೋ ಕಾದು ನೋಡಬೇಕಿದೆ. ರಾಜ್ಯದ ಜನತೆ ತೀರ್ಮಾನ ಮಾಡಬೇಕು. 2028ರ ಭವಿಷ್ಯವನ್ನ ತಾವು ನುಡಿದಿದ್ದಾರೆ. ಯಾಕೆ ಅಂತ ನೋಡೋದಾದ್ರೆ, ವಿಶ್ವಾಸವಿದೆ ನನಗೆ, ಮುಂದಿನ ಚುನಾವಣೆಯಲ್ಲೂ ನಾವೇ ಬರ್ತೇವೆ, 141 ಸ್ಥಾನ ನಾವೇ ಗೆಲ್ತೇವೆ. ಕಾಂಗ್ರೆಸ್ ಮಾಡಿದಂತಹ ಸಾಧನೆ ಇದೆಯಲ್ಲ, ಇದು ಇತಿಹಾಸದ ಪುಟ ಸೇರುವಂತದ್ದು ಅಂದಿದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾವೇರಿಯಲ್ಲಿ ನಡೆದಂತಹ ಸಾಧನಾ ಸಮಾವೇಶ ಇದು. ಇಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಡೆಯ ಬಾರಿಯೂ ಅವರು ಹೇಳಿದ್ರು 130+ ಸ್ಥಾನಗಳನ್ನ ಗೆಲ್ತೇವೆ ನಾವು ಅಂತ. ಹಂಗೆ ಆಯ್ತು. ಈಗ ಮತ್ತೆ ಭವಿಷ್ಯವನ್ನ ನುಡಿದಿದ್ದಾರೆ. 2028ರ ಹೊತ್ತಿಗೆ ನಾವೇ ಬರ್ತೇವೆ, 141 ಸೀಟ್ಗಳನ್ನ ಗೆಲ್ತೇವೆ, ಬರೆದಿಟ್ಕೊಳ್ಳಿ ಅಂತ ಭವಿಷ್ಯವನ್ನ ಹೇಳಿದ್ದಾರೆ. ಭೂ ಗ್ಯಾರಂಟಿ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷ ಸಾಧನೆ ಮಾಡಿದ್ದವನ್ನು ಕೂಡ ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಾಧನೆ ಇದೆಯಲ್ಲ, ಇದು ಇತಿಹಾಸದ ಪುಟ ಸೇರುವಂತಹ ಸಾಧನೆ. ಹಾಗಾಗಿ ಮುಂದಿನ ಬಾರಿಯೂ ಕೂಡ 2028ರಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಬಿಜೆಪಿಯವರು ನಮ್ಮನ್ನ ನೋಡಿ ನಮ್ಮ ಏಳಿಗೆಯನ್ನ ಸಹಿಸಿಕೊಳ್ಳಕ್ಕಾಗದೆ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ಆದ್ರೆ ಮುಂದಿನ ಬಾರಿಯೂ ಕೂಡ ನಾವೇ ಬರ್ತೇವೆ, ನಮ್ಮ ಪಕ್ಷವೇ ಅಧಿಕಾರದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಅವರು ಟೀಕೆ ಮಾಡೋದಾದ್ರೆ ಮಾಡ್ಕೊಳ್ಳಿ, ಜನ ಋಣ ತೀರಿಸಲು ನಮಗೆ ಆಶೀರ್ವಾದ ಮಾಡ್ತಾರೆ ಜನನೇ. ಹಂಗಾಗಿ ಮುಂದಿನ ಬಾರಿಯೂ ಕೂಡ ಜನರ ಅನುಕೂಲಕ್ಕಾಗಿ ಏನೇನು ನಮ್ಮಿಂದ ಆಗತ್ತೋ ಎಲ್ಲ ಕಾರ್ಯಗಳನ್ನ ಮಾಡ್ತೇವೆ, ಭೂ ಗ್ಯಾರಂಟಿ ಯೋಜನೆ ಜಾರಿ ಮಾಡ್ತೇವೆ ಅಂತ ಕೂಡ ಹೇಳಿರುವಂತದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ 7ನೇ ಗ್ಯಾರಂಟಿ ನೀರು ಅಂತ ಕೂಡ ಡಿಕೆ ಹೇಳಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಭೂ ಗ್ಯಾರಂಟಿ ಇರಬಹುದು, ಮೇಕೆದಾಟು ಯೋಜನೆ ಇರಬಹುದು, ಕೃಷ್ಣಾ ಕಾವೇರಿ ಎತ್ತಿನಹೊಳೆ ಕಾಮಗಾರಿ, ಈ ಎಲ್ಲ ಪ್ರಯತ್ನಗಳ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಹಾವೇರಿಯ ಸಾಧನಾ ಸಮಾವೇಶದಲ್ಲಿ ಮಾತನಾಡಿರುವಂತದ್ದು. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ
141 ಸೀಟು ಬರ್ತದೆ, ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.